ಅಪ್ಪ ಗುಡಿ ಕಟ್ಟಿದರೆ ಮಗ ಕಳಸ ಇಟ್ಟ. ಅರ್ಥ: ಈ ಗಾದೆಯು ಪೂರ್ವಜರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮುಂದಿನ ಪೀಳಿಗೆಯವರು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಅಪ್ಪ ಗುಡಿ ಕಟ್ಟಿದರೆ ಅಂದರೆ ತಂದೆ ತನ್ನ ಕುಟುಂಬಕ್ಕೆ ಒಳ್ಳೆಯ ಆಧಾರವನ್ನು ನಿರ್ಮಿಸಿದನು. ಅವನು ಒಂದು ಮನೆಯನ್ನು ಕಟ್ಟಿದಂತೆ ಕುಟುಂಬದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿದನು ಅಥವಾ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಿದನು. ಮಗ ಕಳಸ ಇಟ್ಟ ಅಂದರೆ ಮಗ ತನ್ನ ತಂದೆಯ ಕೆಲಸವನ್ನು ಮುಂದುವರಿಸಿ ಅದನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಿದನು. ಕಳಸವು ದೇವರ ಮನೆಯಲ್ಲಿ ಇಡುವ ಪಾತ್ರೆ. ಅಂದರೆ ಮಗ ತನ್ನ ತಂದೆ ನಿರ್ಮಿಸಿದ ಆಧಾರದ ಮೇಲೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ ಕುಟುಂಬದ ಗೌರವವನ್ನು ಹೆಚ್ಚಿಸಿದನು. ಉದಾಹರಣೆ: ಒಬ್ಬ ರೈತ ತನ್ನ ಜೀವನ ಪರ್ಯಂತ ಕಷ್ಟಪಟ್ಟು ಕೆಲಸ ಮಾಡಿ ತನ್ನ ಕುಟುಂಬಕ್ಕೆ ಒಳ್ಳೆಯ ಜೀವನವನ್ನು ಕೊಟ್ಟನು. ಅವನ ಮಗನು ತನ್ನ ತಂದೆಯ ಕೆಲಸವನ್ನು ಮುಂದುವರಿಸಿ ಹೊಸ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಕೃಷಿಯನ್ನು ಇನ್ನಷ್ಟು ಲಾಭದಾಯಕವಾಗಿಸಿದನು. ಈ ಗಾದೆಯ ಮಹತ್ವ: ಪರಂಪರೆಯ ಮುಂದುವರಿಕೆ. ಈ ಗಾದೆ ಪರಂಪರೆಯ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಪೂರ್ವಜರು ಮಾಡಿದ ಒಳ್ಳೆಯ ಕೆಲಸಗಳನ್ನು ನೆನಪಿಸಿಕೊಂಡು ಅವುಗಳನ್ನು ಮುಂದುವರಿಸುವುದು ನಮ್ಮ ಕರ್ತವ್ಯ ಎಂದು ಹೇಳುತ್ತದೆ. ಕುಟುಂಬದ ಬೆಳವಣಿಗೆ. ಈ ಗಾದೆ ಕುಟುಂಬದ ಬೆಳವಣಿಗೆಯನ್ನು ಪ್ರೋತ್ಸಾಹಿಸುತ್ತದೆ. ಪ್ರತಿಯೊಬ್ಬ ಸದಸ್ಯರು ತಮ್ಮ ಕುಟುಂಬದ ಒಳಿತಿಗಾಗಿ ಕೆಲಸ ಮಾಡಬೇಕು ಎಂಬ ಸಂದೇಶವನ್ನು ನೀಡುತ್ತದೆ. ಸಮಾಜದ ಪ್ರಗತಿ. ಈ ಗಾದೆ ಸಮಾಜದ ಪ್ರಗತಿಗೆ ಕಾರಣವಾಗುವ ಕೆಲಸಗಳನ್ನು ಮಾಡುವಂತೆ ಪ್ರೇರೇಪಿಸುತ್ತದೆ. ಒಬ್ಬ ವ್ಯಕ್ತಿ ಮಾಡಿದ ಒಳ್ಳೆಯ ಕೆಲಸವು ಇತರರಿಗೆ ಮಾದರಿಯಾಗುತ್ತದೆ ಮತ್ತು ಸಮಾಜದ ಸುಧಾರಣೆಗೆ ಕಾರಣವಾಗುತ್ತದೆ. ತೀರ್ಮಾನ: ಈ ಗಾದೆ ನಮಗೆ ಕಲಿಸುವ ಮುಖ್ಯ ಪಾಠವೆಂದರೆ ನಾವು ನಮ್ಮ ಪೂರ್ವಜರನ್ನು ಗೌರವಿಸಬೇಕು ಮತ್ತು ಅವರು ಮಾಡಿದ ಒಳ್ಳೆಯ ಕೆಲಸಗಳನ್ನು ಮುಂದುವರಿಸಬೇಕು.